ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಪಾಪ ಇದು ಸ್ವಲ್ಪ ಅಡಚಣೆ ಆಗಿದೆ. ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅವರು ನಮ್ಮ ಕಾರ್ಯಕರ್ತರೆ, ಅವ್ರದ್ದೇ ಒಂದು ಭಾವನೆಯಿಂದ ಅವ್ರು ಮಾತನಾಡಿದ್ದಾರೆ. ನೀವು ಕೇಳಿದ್ದಕ್ಕಷ್ಟೇ ನಾನು ಉತ್ತರ ಕೊಟ್ಟಿದ್ದೀನಿ. ನಾನೇನು ಹೇಳಿಲ್ಲ. ಯಾಕೆ ಇವತ್ತು ಹನುಮಯ್ಯನವ್ರಿಗೆ ತೊಂದರೆ ಆಯಿತು ಇದೆಲ್ಲ ನೀವು ಹೇಳಿದ್ದಕ್ಕಷ್ಟೇ ನಾನು ಮಾತಾಡಿದ್ದೀನಿ. ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದೀನಿ. ಮತ್ತು ಯಾರ ಮೇಲೂ ನಾನು ಆಪಾದನೆ ಮಾಡಿದ್ದೀನಾ? ಯಾರ ಹೆಸರು ತಗೊಂಡಿಲ್ಲ. ಇಂಥವ್ರು ಮಾಡಿದ್ದಾರೆ ಅಂತಲೂ ಹೇಳಿಲ್ಲ. ಆಗಿದೆ, ಮುಂದಿನ ದಿನಗಳಲ್ಲಿ ನೋಡೋಣ, ಅವ್ರಿಗೆ ನ್ಯಾಯ ಸಿಗ್ತದೆ ಅಂತ ಹೇಳಿದ್ದೀನಿ, ಅಷ್ಟೇ ಅಲ್ವಾ? ಇಂಥವ್ರು ನನಗೆ ಮಾಡಿಲ್ಲ, ಇಂಥವ್ರು ಮಾಡಿದ್ದಾರೆ ಅಂತ ಏನೂ ಹೇಳಿಲ್ಲ. ಅಲ್ಲಲ್ಲ, ಈಗ ನಾನು ಇಷ್ಟೇ ಹೇಳ್ತೀನಿ. ಅಂತಿಮವಾಗಿ ಇಂಥ ಅನೇಕ ವಿಘ್ನಗಳು ಎದುರಾಗ್ಬೋದು ಅಂತ ನಮಗೆ ಕಲ್ಪನೆ ಇದೆ. ನನಗೆ ರಾತ್ರಿನೇ ಇವ್ರು ಹೇಳಿದಾಗ ಯಲಹಂಕದಲ್ಲಿ ಮಾಡಬೇಕು ಅಂತ ಒಳ್ಳೆ ಆಲೋಚನೆ, ಆದರೆ ವಿಘ್ನಗಳು ಬರ್ತವೆ ಅಂತ ನಾನು ಅಂದಾಜು ಮಾಡಿದ್ದೀನಿ. ಅದು ಮಾಧ್ಯಮದ ಜೊತೆ ನಾನು ಸುದ್ದಿಗೋಷ್ಠಿಗೇ ಬಂದು ವಿಘ್ನ ಮಾಡಬೇಕು ಅಂತ ಮಾಡ್ತಾರ ಅಂತ ನಾನು ಎಣಿಸಿರಲಿಲ್ಲ. ಪರವಾಗಿಲ್ಲ, ಅವ್ರು ಒಳ್ಳೇದಾಗಲಿ. ಅವರು ನಮ್ಮ ಕಾರ್ಯಕರ್ತರು, ಪಾಪ ವೋಟ್ ಹಾಕಿದ್ದೀನಿ ಅಂತವ್ರೆ. ಹಾಗಾಗಿ ನಾನೇನು ಅವ್ರ ವಿರುದ್ಧ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಇಂಥ ಎಷ್ಟೇ ವಿಘ್ನಗಳು ಬಂದರೂ ನಾಡಪ್ರಭು ಕೆಂಪೇಗೌಡರ ನಾಡಪ್ರಭುಗಳಿಗೆ ನಡಿಗೆ ಅನ್ನುವಂಥ ಕಾರ್ಯಕ್ರಮ ಯಲಹಂಕದಲ್ಲಿ 100ಕ್ಕೆ 100 ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ಯಾರಿಗೂ ಎದುರೋ ಮಗ ಅಲ್ಲ. ನಾನು ಕೂಡ ನಾಡಪ್ರಭು ಕೆಂಪೇಗೌಡರ ವಂಶದಲ್ಲಿ ಹುಟ್ಟಿರ್ತಕ್ಕಂಥವ್ರು. ನಾನು ನನ್ನ ಡಿಕ್ಷನರಿಯಲ್ಲೇ ಹೆದರಿಕೆ ಅನ್ನೋದಿಲ್ಲ. ನಾನು ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಸಾಧ್ಯ ಆದರೆ ನನ್ನ ಸಹಕಾರ ಕೊಡಿ ಅಷ್ಟೇ. ಇದು ಪಕ್ಷಾತೀತವಾಗಿ ಮಾಡ್ತಾಯಿದ್ದೀನಿ, ಅಲ್ಲೇನಪ್ಪ? ನಾನು ಮೊದಲೇ ಹೇಳಿದ್ದೀನಿ. ಹಾಗಾಗಿ ನಾನು ಪ್ರತಿಯೊಬ್ಬರನ್ನು ಪ್ರೋಟೋಕಾಲ್ ಪ್ರಕಾರ ಕರೆಯೋಕ್ಕಾಗಿಲ್ಲ. ಯಾಕೆಂದರೆ ಪಕ್ಷಾತೀತವಾಗಿ ಮಾಡ್ತಾಯಿದ್ದೀನಿ. ನಾಳೆ ಅಧಿಕಾರಿಗಳು ಬರ್ಬೋದು, ಸರ್ಕಾರಿ ಅಧಿಕಾರಿಗಳು ಬರ್ತಾರೆ, NGOಗಳು ಬರ್ತಾರೆ. ನಾವೆಲ್ಲ ನಮ್ಮ ಸ್ನೇಹಿತರು, ನನ್ನ ಜೊತೆಯಲ್ಲಿರುವಂಥ ಸ್ನೇಹಿತರುಗಳಪ್ಪ. ಅವ್ರನ್ನ ಕೇಳಬೇಕು, ನಾನೇನು ಕರೆಯೋಕ್ಕೆ ಹೋಗಿಲ್ಲ. ನೋಡಿ ಇರಿ ಒಂದು ನಿಮಿಷ. ಯಲಹಂಕದಿಂದ ಗೌರಿಬಿದನೂರು KRDCL ಸ್ಟೇಟ್ ಹೈವೇ 9 ಇದೆ. ಸೊ ಈ ಸ್ಟೇಟ್ ಹೈವೇನಲ್ಲಿ ಆಕ್ಚುಲಿ IRC ಪ್ರಕಾರ ಯಾರು ಸೆಂಟ್ರಲ್ ರೋಡ್ಗಳಲ್ಲಿ ಅಲ್ಲೆಲ್ಲ ಹೋಲ್ಡಿಂಗ್ಸ್ ಎಲ್ಲ ಹಾಕಂಗಿಲ್ಲ. ಸೊ ನನಗೆ ಗೊತ್ತಿರೋ ಹಾಗೆ, ಮತ್ತೆ ನಾನು ಕಾನೂನು ನೋಡಿದ ಹಾಗೆ ಬಾಹಿರವಾಗಿ ಆ ಹೋಲ್ಡಿಂಗ್ಸ್ ಇದ್ದಾವೆ. ಅದನ್ನು ನೋಡಿಕೊಂಡು ಏನು ಡ್ರೈವಿಂಗ್ ಮಾಡ್ತಾರೆ, ಆ ಅಪಘಾತಗಳಾಗಿ ಹೋಗ್ತಾ ಇದ್ದಾರೆ. ಸೊ ಇದು ವಿಷಯ ನಿಮ್ಗೆ ಏನಾದ್ರು ಗೊತ್ತಿದೆ? ಮತ್ತೆ ಅದು ಅಲ್ಲದೆ ಈ ಹೋಲ್ಡಿಂಗ್ಸ್ ಅವರೇನು 8 ವರ್ಷದಿಂದ ಒಂದು ಸುಮಾರು 1363 ಕೋಟಿವರೆಗೂ ದುಡ್ಡು ಮಾಡಿದ್ದಾರೆ ಸರ್. ಸೊ ಅಷ್ಟು ಎಸ್ಟಿಮೇಷನ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ ಅಥವಾ ಸರ್ಕಾರಕ್ಕೆ ಏನಾದರೂ ಆ ದುಡ್ಡು ಬಂದಿದೆಯಾ? ಇಲ್ಲ, ನನಗೆ ಇತ್ತೀಚೆಗೆ ಮಾಹಿತಿ ಬಂದಿದೆ. ನೋಡೋಣ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಇಲಾಖೆ ಜೊತೆ ನಾನು ಮಾತಾಡ್ತೀನಿ. ಈಗಾಗಲೇ ಒಂದು ಸಾವು ಸಹ ಆಗಿದೆ. ಹೌದಾ? ಹೋಲ್ಡಿಂಗ್ ಬಿದ್ದು ಒಂದು ಸಾವು ಸಹ ಆಗಿದೆ ಈಗಾಗಲೇ. ಸೊ ಅದ್ರ ಜೊತೆ ಸರ್, ಹೀಗೆ ಈಗ ತಿರುಮಲ ಏನು ಅಕ್ರಮವಾಗಿ KRDCL ಮತ್ತೆ ಸ್ಟೇಟ್ ಹೈವೇ 9 ಕಾರ್ಯನಿರ್ವಹಿಸ್ತಾ ಇದೆ. ದಯಮಾಡಿ ಅವರು ಏನು ಮಾಡ್ತಾ ಇದ್ದಾರೆ, ಮತ್ತೆ ಅವರು ರಾಮಲಿಂಗಾರೆಡ್ಡಿ ಏನಿದ್ದಾರೆ ಸ್ಟೇಟ್ ಹೈವೇ 9 ಗುತ್ತಿಗೆದಾರರು, ಅವ್ರು ಯಾರು ಗುತ್ತಿಗೆನೇ ಕೊಡೋಂಗಿಲ್ಲ ಸರ್. ಅವ್ರು ಮಾಡ್ಬೇಕಷ್ಟೇ ಕೆಲಸನ. ಗುತ್ತಿಗೆ ಕೊಟ್ಟು ಆಗಾಗ ರಿಜಿಸ್ಟರ್ ಮಾಡಿಕೊಂಡು ಅಗ್ರಿಮೆಂಟ್ಗಳು ಮಾಡ್ಕೊಂಡಿದ್ದಾರೆ ಸರ್. ನಾನು ಮಾತಾಡ್ತೀನಿ, PWD ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಇನ್ನೇನಾದರೂ ಇದೆಯಾ ಬೇರೆ ನಡಿಗೆ ವಿಚಾರವಾಗಿ ಏನಾದರೂ ಪ್ರಶ್ನೆಗಳಿದೆಯಾ? ಇನ್ನೇನಾದರೂ ಇದೆಯಾ ಪ್ರಶ್ನೆಗಳು? ಇನ್ನೇನಾದರೂ ಇದಾವನಪ್ಪ? ಏನು ಪ್ರಶ್ನೆಗಳಿಲ್ವಾ?